ಚಾಮರಾಜನಗರದಲ್ಲಿ ನಡೆದಂತಹ ಆಕ್ಸಿಜನ್ ದುರಂತ ಪ್ರಕರಣ ನಮ್ಮೆಲ್ಲರಿಗೂ ಕೂಡ ಇನ್ನೂ ಕೂಡ ನೆನಪಿದ್ದೇ ಇದೆ. ಆದರೆ ಈ ಒಂದು ದುರಂತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಗಳಿಗೆ ಈಗ ದಯಾಮರಣ ಕೋರಿ ಪತ್ರ ಬರೆದಿದ್ದಾರೆ ಸಂತ್ರಸ್ತೆಯರು. 3 ತಿಂಗಳ ವೇತನ ನೀಡಿ 2 ತಿಂಗಳ ವೇತನ ಬಾಕಿ ನೀಡಿಲ್ಲ ಅಂತೇಳಿ ಜಿಲ್ಲಾಡಳಿತದ ವಿರುದ್ಧ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಅತ್ತ ಕೂಲಿ ಕೆಲಸನೂ ಇಲ್ಲ, ಇತ್ತ ಹೊರಗುತ್ತಿಗೆ ಕೆಲಸನೂ ಇಲ್ಲ, ನ್ಯಾಯ ಕೊಡಿಸಿ, ನಮಗೆ ಇಲ್ಲದೇ ಇದ್ರೆ ನಮಗೆ ಮರಣ ಕೊಡಿ ಅಂತ ಸಂತ್ರಸ್ತೆಯರು ಅಲೆದಾಡ್ತಾ ಇದ್ದಾರೆ. ಸಂಸಾರ ನಡೆಸಲಾಗದೆ ಪರಿತಪಿಸ್ತಾ ಇದ್ದಾರೆ ಸಂತ್ರಸ್ತೆಯರು. ನೆಪ ಮಾತ್ರಕ್ಕೆ 9 ಮಂದಿಗೆ ಗ್ರೂಪ್ ಡಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ನೀಡಿತು. ಆದರೆ ಯಾವುದೇ ಆದೇಶದ ಪ್ರತಿಯನ್ನು ಕೂಡ ನೀಡಿಲ್ಲ, ಬರೀ ಮೌಖಿಕ ಆದೇಶದ ಮೇಲೆ ಕೆಲಸ ನೀಡಿದ್ದಾರೆ. ಆದರೆ ಈಗ ಸಂಬಳ ಕೂಡ ಇಲ್ಲದೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಇವಾಗ ನಾವೆಷ್ಟು ಸಹ ಪ್ರಯತ್ನ ಪಡಬಹುದು ಅಷ್ಟು ನಾವು ಮಾಡಿದೀವಿ. ಇವಾಗ ನಾವು ಏನು ಸರ್ಕಾರಕ್ಕೆ ಕೇಳ್ತಿರೋದು ಅಂದ್ರೆ ಸೂಕ್ತವಾದ ಕೆಲಸ, ನಮ್ಮ ಜೀವನ ನಾವು ರೂಪಿಸ್ಕೊಳ್ಳೋಕೆ ಸೂಕ್ತವಾದ ಕೆಲಸ, ಪರಿಹಾರ, ಫಸ್ಟ್ ತಪ್ಪಿತಸ್ಥರಿಗೆ ಶಿಕ್ಷೆ, ಇಷ್ಟು ನಮಗೆ ಆದಷ್ಟು ಬೇಗ ನಮಗೆ ಇದ ಕೊಡಿಸ್ಬೇಕು ನ್ಯಾಯನ. ಇಲ್ಲ ಅಂತಂದ್ರೆ ನಾವು ರಾಜ್ಯಪಾಲರಿಗೆ ಮನವಿ ಮಾಡಿ ಎಲ್ಲರೂ ಬರ್ದಿದ್ದೀವಿ. ನಾವು ಕುಟುಂಬದವ್ರು ಏನಿದ್ದೀವಿ ಅಷ್ಟು ಜನ ನಾವು ರಾಷ್ಟ್ರಪತಿಗಳಿಗೆ ಪತ್ರನ ಬರ್ದಿದ್ದೀವಿ. ಏನಂದ್ರೆ ಸೂಕ್ತ ಉದ್ಯೋಗ ಕೊಡಿಸಿ, ಇಲ್ಲ ಅಂದ್ರೆ ನಮಗೆ ನಮ್ಮ ಕೈಯಿಂದ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಅದು ಏನಾಗುತ್ತೆ ಅಂದ್ರೆ ಆತ್ಮಹತ್ಯೆ ಅಂತಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಯಾಕಂದ್ರೆ ಮಕ್ಕಳಿದ್ದಾರೆ ನಮಗೆ, ನಮ್ಮ ಕೈಯಿಂದ ನಾವು ಒಂದು 10 ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.